ನೋಡಿ, ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಜನ ಕನ್ನಡಿಗರು ಬ್ಯಾಂಕಾಕ್ಗೆ ಹೋಗಿದ್ರು. ಬ್ಯಾಂಕಾಕ್ನಲ್ಲಿ ಸುಮಾರು 42 ಜನ ಕನ್ನಡಿಗರು ಸಿಕ್ಕಾಕೊಂಡು ಪರದಾಡ್ತಾ ಇದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ತೆರಳಿದಂತಹ ಕನ್ನಡಿಗರು ಸುಮಾರು 42 ಜನ ಕನ್ನಡಿಗರು ಅನಂತರ ಮತ್ತು ಅವನಿ ಹೋಟೆಲ್ನಲ್ಲಿ ಕನ್ನಡಿಗರು ವಾಸ್ತವ್ಯವನ್ನ ಹೂಡಿದ್ರು. ಭೂಕಂಪಕ್ಕೆ ಅವನಿ ಹೋಟೆಲ್ನಲ್ಲಿ ಬಿರುಕು ಕಾಣಿಸ್ಕೊಳ್ತು. ಹಾಗಾಗಿ ಅನಂತರ ಹೋಟೆಲ್ಗೆ ಶಿಫ್ಟ್ ಆದ್ರು. ಜಸ್ಟ್ ನಿನ್ನೆ ಬೆಳಿಗ್ಗೆ ತಾನೇ ಹೋಗಿ ಲ್ಯಾಂಡ್ ಆಗಿದ್ರು, ಅಷ್ಟರಲ್ಲಿ ಈ ರೀತಿ ಆಗಿದೆ. ಸೊ ಇವತ್ತು ಈ ನಮ್ಮ ಬ್ಯಾಂಕಾಕ್ದಲ್ಲಿ ಆದಂಥ ಒಂದು ದುರ್ಘಟನೆ ಸಲುವಾಗಿ ನಾನು ಲೈವ್ ಬಂದಿದ್ದು. ಅದರ ಬಗ್ಗೆ ಘಟನೆಯನ್ನು ಹೇಳಲಿಕ್ಕೆ ಕರ್ನಾಟಕದಿಂದ ನಾವು ಕನಿಷ್ಠ 42 ಜನ ಬಂದಿದ್ದೆವು. ಹಾಗೆ ಇನ್ನಿತರ ರಾಜ್ಯಗಳಿಂದ ಸೇರಿ ಒಂದು 600 ಜನ ನಾವು ಇಲ್ಲಿದ್ದೆವು. ಇಲ್ಲಿ ನಾವು ಬ್ಯಾಂಕಾಕಲ್ಲಿ ಅನಂತಾರ ಮತ್ತು ಅವನಿ ಪ್ಲಸ್ ಅಂತ 2 ಸ್ಟಾರ್ ಹೋಟೆಲ್ ಇದೆ, ಇದರಲ್ಲಿ ಸ್ಟೇ ಮಾಡಿದೆವು. ಈ ಒಂದು ಪ್ರಬಲ ಭೂಕಂಪಿಗೆ ಅವನಿ ಹೋಟೆಲ್ ಏನಿದೆಯಲ್ಲ ಅದು ಮೇಲ್ಗಡೆ ಅಂದರೆ 26th 25th ಫ್ಲೋರಲ್ಲಿ ಸ್ವಲ್ಪ ಕ್ರ್ಯಾಕ್ ಬಂದಿದೆ. ಹಿಂಗೆ ಅದಕ್ಕೋಸ್ಕರ ಆ ಕಡೆಯಿಂದ ರೂಮ್ ಇಲ್ಲೇ ಇದ್ದವ್ರನ್ನೆಲ್ಲ ಈ ಕಡೆ ಬೇರೆ ಹೋಟೆಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಕೆಲವರಿಗೆ ರೂಮ್ ಸಿಕ್ಕಿಲ್ಲ, ಮತ್ತು ಆ ಪ್ರೊಸೆಸ್ ನಡೆದಿದೆ ಇವಾಗ. ಬಟ್ ಒಟ್ಟಿನಲ್ಲಿ ನಾವು ಎಲ್ಲರೂ ಸೇಫ್ ಇದ್ದೆವು. ಇದುವರೆಗೂ ಯಾವುದೇ ಇಂಥ ಒಂದು ದೊಡ್ಡ ದುರ್ಘಟನೆ ಆದರೂ ಕೂಡ ನಮ್ಮವ್ರಿಗೆ ಯಾರಿಗೂ ಯಾವುದೇ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗಲಿ ಯಾವುದೂ ಆಗಿಲ್ಲ. ಪ್ರತಿಯೊಬ್ಬರು ಕೂಡ ನಾವು ಸೇಫ್ ಇದ್ದೆವು. ಆದಷ್ಟು ನಾಳೆ ನಾವು ರಿಟರ್ನ್ ಅಂದರೆ ಬೆಂಗಳೂರಿಗೆ ನಾಳೆ ರಾತ್ರಿ ಫ್ಲೈಟ್ಗೆ ನಾವು ಹೊರಡ್ತಾ ಇದ್ದೆವು. ಇವತ್ತು ಈ